So, good evening, my dear friends. Today we are going to discuss about the one of the important topic, adjective. ಕನ್ನಡದಲ್ಲಿ ನಾವು ಈ ಒಂದು ಇಂಗ್ಲೀಷ್ನ ತಿಳ್ಕೊಳ್ತಾ ಹೋಗೋಣ ಗ್ರಾಮರ್ನ. ಇನ್ನೇನು ಕೆಲವೇ ದಿನಗಳಲ್ಲಿ GPSTR, HSTR ಮತ್ತು TET ಕಾಲ್ ಫಾರ್ ಆಗುವಂಥದ್ದು ಚಾನ್ಸಸ್ ಬಹಳಷ್ಟಿದೆ. ಹಾಗಾಗಿ ಹೀಗೆ ಡೈಲಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಗ್ರಾಮರ್ ಬಗ್ಗೆ. ಕೆಳಗೆ ಕೊಟ್ಟ ವಾಕ್ಯಗಳನ್ನು ನಾವು ನೋಡೋದಾದರೆ, ಸೀತಾ ಈಸ್ ಎ ಕ್ಲೆವರ್ ಗರ್ಲ್. ಸೊ ಇಲ್ಲಿ ಗರ್ಲ್ ಆಫ್ ವಾಟ್ ಕೈಂಡ್ ಅಂತ ಈಗ ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಕ್ವಶನ್ ಕೇಳೋದಾದರೆ, ಇಲ್ಲಿ ಕ್ಲೆವರ್ ಗರ್ಲ್ ಅಂದ್ಬಿಟ್ಟು ಬಂದಾಗ ಅಲ್ಲಿ ವಾಟ್ ಕೈಂಡ್ ಆಫ್ ದ ಆಬ್ಜೆಕ್ಟಿವ್. ಸೊ ಈಗ ಫಾರ್ ಎಕ್ಸಾಂಪಲ್ಲು ಸೀತಾ ಈಸ್ ಎ ಕ್ಲೆವರ್ ಗರ್ಲ್ ಅಂತಬಿಟ್ಟು ಹೇಳ್ತೀವಿ. ಕ್ಲೆವರ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂತಬಿಟ್ಟಂದರೆ ಅಬ್ಜೆಕ್ಟಿವನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನಾವು ಅಲ್ಲಿ ಗರ್ಲ್ನ ಯಾವ ಥರದಾದಂಥ ಒಂದು ವಿಶೇಷಣ ಅಂತಬಿಟ್ಟು ಹೇಳಿದಾಗ ಕ್ಲೆವರ್ ಗರ್ಲ್ ಅಂತಬಿಟ್ಟು ಹೇಳಿ ಬರುತ್ತೆ. ಸೊ ಹೀಗೆ ಒಂದು ನಾಮಪದದ ಬಗ್ಗೆ ಅದರ ಬಗ್ಗೆ ವಿಶೇಷತೆಯನ್ನು ಹೇಳ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಬ್ಜೆಕ್ಟಿವ್, ವಿಶೇಷಣ ಅಂತ ಕರಿತೀವಿ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಐ ಡೋಂಟ್ ಲೈಕ್ ದಟ್ ಬಾಯ್. ಸೊ ವಿಚ್ ಬಾಯ್ ಅಂತ ಕೇಳಿದಾಗ ದಟ್ ಬಾಯ್ ಅಂತ ಬಿಟ್ಟು ಹೇಳಿ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ, ಈ ಗೇವ್ ಮಿ ಎ 5 ಮ್ಯಾಂಗೋಸ್. 5 ಮ್ಯಾಂಗೋಸನ್ನು ಕೊಟ್ಟಿದ್ದಾನೆ. ಹೌ ಮೆನಿ ಮ್ಯಾಂಗೋಸ್? 5 ಮ್ಯಾಂಗೋಸ್. ಸೊ ಹಿಯರ್ 5 ಇಂಡಿಕೇಟ್ ದ್ಯಾಟ್ ನೌನ್ ಸ್ಪೆಷಾಲಿಟಿ. ಸೊ ಹಂಗಾಗಿ ಅದನ್ನು ನಾವೇನು ಕರಿತೀವಿ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ. ದೇರ್ ಈಸ್ ಲಿಟಲ್ ಟೈಮ್ ಫಾರ್ ಪ್ರಿಪ್ರೇಷನ್. ಹೌ ಮಚ್ ಟೈಮ್? ಲಿಟಲ್ ಟೈಮ್. ಸೊ ನನಗೆ ಒಂದು ಸ್ವಲ್ಪ ಓದೋದಕ್ಕೆ ಟೈಮ್ ಬೇಕು. ಸ್ವಲ್ಪ ಅಂತಬಿಟ್ಟು ಹೇಳಬೇಕಾದ್ರೆ ಅದನ್ನು ನಾವೇನಂತ ಕರಿತೀವಿ, ಒಂದು ವಿಶೇಷಣ ಅಂತಬಿಟ್ಟು ಹೇಳ್ತೀವಿ. ಸೊ ಹೀಗಾಗಿ ಒಂದರಲ್ಲಿ ಕ್ಲೆವರ್ ಶಬ್ದ ಸೀತಾ ಎಂತಹ ಹುಡುಗಿಯೊಬ್ಬರ ಬಗ್ಗೆ ತಿಳಿಸುತ್ತೆ. ಆದರೆ ಬೇರೆ ಮಾತಿನಲ್ಲಿ ಹೇಳಬೇಕಾದ್ರೆ ಕ್ಲೆವರ್ ಶಬ್ದ ಸೀತಳ ಬಗ್ಗೆ ವರ್ಣನೆ ಮಾಡುತ್ತೆ. ಎರಡರಲ್ಲಿ ದಟ್ ಶಬ್ದ ನಾವು ಯಾವ ಹುಡುಗನ ಬಗ್ಗೆ ಮಾತಾಡುತ್ತಿದ್ದೀವಿ ಎಂಬುದನ್ನು ಹೇಳುತ್ತೆ. ಮೂರರಲ್ಲಿ 5 ಶಬ್ದ ಎಷ್ಟು ಸಂಖ್ಯೆ ಹಣ್ಣುಗಳನ್ನು ಕೊಡಲಾಗಿದೆ ಎಂಬುದನ್ನು ತಿಳಿಸುತ್ತೆ. 4ರಲ್ಲಿ ಲಿಟಲ್ ಶಬ್ದ ಸಿದ್ಧತೆ ಮಾಡೋದಕ್ಕೆ ಎಷ್ಟು ಸಮಯ ಇದೆ ಎಂಬುದನ್ನು ತಿಳಿಸುತ್ತೆ. ಯಾವ ಶಬ್ದ ಯಾವುದಾದ್ರೂ ನಾಮಪದದ ಜೊತೆಗೆ ಪ್ರಯುಕ್ತವಾಗಿ ಆ ನಾಮಪದದಿಂದ ಸೂಚಿಸಲ್ಪಟ್ಟ ವ್ಯಕ್ತಿ, ಪ್ರಾಣಿ, ಸ್ಥಾನ ಇಲ್ಲವೇ ವಸ್ತುವಿನ ವರ್ಣನೆ ಮಾಡುತ್ತದೆಯೋ ಅಥವಾ ಅವುಗಳ ಬಗ್ಗೆ ಸಂಕೇತ ಮಾಡುತ್ತದೆಯೋ ಅಥವಾ ಸಂಖ್ಯೆಗಳ ಮೊತ್ತವನ್ನು ಹೇಳುತ್ತದೆಯೋ ಅಂಥ ಶಬ್ದಕ್ಕೆ ನಾವು ವಿಶೇಷಣ, ಅಬ್ಜೆಕ್ಟಿವ್ ಅಂತಬಿಟ್ಟು ಹೇಳಿ ಹೇಳ್ತೀವಿ. ಈಗ ವಿಶೇಷಣತೆಯ ಪ್ರಕಾರಗಳನ್ನು ನೋಡೋದಾದರೆ, ಕೈಂಡ್ಸ್ ಆಫ್ ಅಬ್ಜೆಕ್ಟಿವ್ಸ್ ನೋಡೋದಾದರೆ, ಅಬ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಥವಾ ಡಿಸ್ಕ್ರಿಪ್ಟಿವ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ವ್ಯಕ್ತಿ ಇಲ್ಲವೇ ವಸ್ತುವಿನ ಪ್ರಕಾರ ಇಲ್ಲವೇ ಗುಣ ಇವನ್ನು ತಿಳಿಸಿದರೆ ಅದನ್ನು ನಾವು ಅಬ್ಜೆಕ್ಟಿವ್ ಕ್ವಾಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕೋಲ್ಕತ್ತಾ ಈಸ್ ಎ ಲಾರ್ಜ್. ಲಾರ್ಜ್ ಅನ್ನೋದು ಬೃಹತ್ ಆಗಿರೋದು. ಈಸ್ ಆ್ಯನ್ ಆನೆಸ್ಟ್ ಅಂತಬಿಟ್ಟಂದರೆ ಅದೊಂದು ಒಂದು ಕ್ವಾಲಿಟಿಯನ್ನು ತಿಳಿಸ್ತಾ ಇರೋದು. ಆಮೇಲೆ ನೆಕ್ಸ್ಟು ಫೂಲಿಶ್ ಫೋಲ್ಡ್. ಕ್ರೌ ಟ್ರೈಡ್ ಟು ಸಿಂಗ್. ಫೂಲಿಶ್ ಹೋಲ್ಡ್ ಅಂತ ಹೇಳ್ಬಿಟ್ಟಂದರೆ ಅದು ಸಹ ಕ್ವಾಲಿಟಿಯನ್ನು ತಿಳಿಸ್ತಾ ಇರೋದು. ದಿಸ್ ಈಸ್ ಎ ಗ್ರಾಮರ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಲ್ಲಿ ಇಂಗ್ಲೀಷ್ ಅನ್ನೋದು ಏನಪ್ಪ ಅಂದರೆ ಕ್ವಾಲಿಟಿಯನ್ನು ತೋರಿಸ್ತಾ ಇರೋದು. ಹೀಗೆ ವ್ಯಕ್ತಿವಾಚಕ ನಾಮಪದಗಳಿಂದ ಪ್ರಾಪರ್ ನೌನ್ಸ್ ಆಗಿರ್ಬೋದು, ಫ್ರೆಂಚ್ ವೈನ್ಸ್, ಟರ್ಕಿಶ್ ಟೊಬ್ಯಾಕೋ, ಇಂಡಿಯಾ ಟೀ ಮುಂತಾದವು ಸಿದ್ಧವಾಗಿರುವ ವಿಶೇಷಣಗಳನ್ನು ಕೆಲವೊಮ್ಮೆ ಪ್ರಾಪರ್ ಅಬ್ಜೆಕ್ಟಿವ್ಸ್ ಎಂದು ಕರೆಯುತ್ತೇವೆ. ಸೊ ನಾವು ಎಕ್ಸಾಕ್ಟಾಗಿ ಇದರದೇ ಅಂದ್ಬಿಟ್ಟು ಹೇಳಬೇಕಾದ್ರೆ ನಾವು ಪ್ರಾಪರ್ ಅಬ್ಜೆಕ್ಟಿವನ್ನು ಬಳಸಬೇಕಾಗುತ್ತೆ. ಸೊ ಕ್ವಾಲಿಟಿಯನ್ನು ನೋಡೋದಾದರೆ, ಅಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಹೇಗೆ ಅಥವಾ ಎಂಥದ್ದು ಎಂಬ ಬಗೆಯದು ಇಂಥ ಪ್ರಶ್ನೆಗಳು ಉತ್ತರ ರೂಪದಲ್ಲಿ ಪ್ರಯುಕ್ತವಾಗಿರುತ್ತೆ. ಈಗ ಪರಿಮಾಣವಾಚಕಗಳನ್ನು ನೋಡೋದಾದರೆ, ಅಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿಯನ್ನು ನೋಡೋದಾದರೆ, ವಸ್ತುವಿನ ಮೊತ್ತ ಎಷ್ಟು ಎಂಬುದರ ಬಗ್ಗೆ ತಿಳಿಸುತ್ತೆ. ಐ ಹ್ಯಾಡ್ ಸಮ್ ರೈಸ್, ಐ ಶೋಡ್ ಸಮ್ ಪೇಷನ್ಸ್, ಈ ಹ್ಯಾಸ್ ಲಿಟಲ್ ಇಂಟೆಲಿಜೆನ್ಸ್, he have had no exercise, he has lost all his wealth. ಈ ಥರದ್ದೇ ಒಂದು ಎಕ್ಸಾಂಪಲ್ಲು ಇಲ್ಲಿ ಬೇಕಾದಷ್ಟಿದ್ದಾವೆ. ಸೊ ಈಗ ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಅಂತ ಬಿಟ್ಟಂದರೆ ಸಂಖ್ಯಾ ವಿಶೇಷಣ ಅಂತ ಅಂದ್ಬಿಟ್ಟು ಇದನ್ನು ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ 5 ಫಿಂಗರ್ಸ್. ದ ಹ್ಯಾಂಡ್ ಹ್ಯಾಸ್ 5 ಫಿಂಗರ್ಸ್. ಫ್ಯೂ ಕ್ಯಾಟ್ಸ್ ಲೈಕ್ ಕೋಲ್ಡ್ ವಾಟರ್. ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್ ಬುಕ್. ಇವೆಲ್ಲ ಏನಪ್ಪ ಅಂತ ಬಿಟ್ಟಂದರೆ ಇಲ್ಲಿ ಡಾರ್ಕಾಗಿ ಏನು ಸೂಚಿಸಿದೆಯೋ ಅದೆಲ್ಲ
ಒಂದು ನಂಬರನ್ನು ಸೂಚಿಸ್ತಾ ಇದೆ. ಅದಂಗಾಗಿ ಅದನ್ನು ಸಂಖ್ಯಾವಾಚಕ ವಿಶೇಷಣಗಳು ಅಬ್ಜೆಕ್ಟಿವ್ಸ್ ನಂಬರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಸಂಖ್ಯಾವಾಚಕ ವಿಶೇಷಣಗಳಲ್ಲಿ 3 ಪ್ರಕಾರಗಳಿದ್ದಾವೆ. ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣಗಳು, ಡೆಫಿನೆಟ್ ನ್ಯೂಮರಲ್ ಅಬ್ಜೆಕ್ಟಿವ್ಸ್ 1 2 3 ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಬರೆದಾಗ, ಈಗ ದೇರ್ ಆರ್ ಕಾರ್ಡಿನಲ್ಸ್, ದೀಸ್ ಆರ್ ಕಾಲ್ಡ್ ಆರ್ಡಿನಲ್ಸ್. ಅಂದರೆ ಈಗ 1 2 3 ಅಂತ ಬಂದರೆ ಅದನ್ನು ಕಾರ್ಡಿನಲ್ಸ್ ಅಂತ ಕರಿತೀವಿ. ಅದೇ ಅಂದರೆ ಇವುಗಳನ್ನು ಮೂಲಭೂತ ಮೌಖಿಕ ಗುಣವಾಚಕಗಳು ಅಂತ ನಾವು ಅದನ್ನು ಹೇಳಬೇಕಾಗುತ್ತೆ. ಸೊ ಈಗ ಫಸ್ಟು ಸೆಕೆಂಡು ಥರ್ಡ್ ಅಂತ ಬಂದಾಗ ಅದನ್ನು ಆರ್ಡಿನಲ್ಸ್ ಅಂತ ಕರಿತೀವಿ. 1ನೇಯ 2ನೇಯ 3ನೇಯ ಅಂತ ಬಂದಾಗ ಈ ಥರ ಹೇಳಿದಾಗ ಅದನ್ನು ನಾವು ಆರ್ಡಿನಲ್ಸ್ ಕ್ರಮಸೂಚಕ ಅಂತ ಕರಿತೀವಿ. ಅದಾದಮೇಲೆ ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತ ಬರುತ್ತೆ, ಇಂಡೆಫಿನಿಟ್ ನ್ಯೂಮರಲ್ ಅಬ್ಜೆಕ್ಟಿವ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ಆಲ್, ನೋ, ಮೆನಿ, ಫ್ಯೂ, ಸಮ್, ಎನಿ, ಸರ್ಟೈನ್, ಸೆವರಲ್ ಈ ರೀತಿಯಾಗಿರುವಂಥ ವರ್ಡ್ಗಳು ಬಂದರೆ ಅದನ್ನು ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತ ಕರಿತೀವಿ. ಸೊ ನೆಕ್ಸ್ಟು ಪ್ರತ್ಯೇಕ ಸೂಚಕ ಸಂಖ್ಯಾವಾಚಕ ವಿಶೇಷಣ ಅಂದರೆ ಫಾರ್ ಎಕ್ಸಾಂಪಲ್ಲು ಈಚ್ ಬಾಯ್ ಮಸ್ಟ್ ಟೇಕ್ ಈಸ್ ಟರ್ನ್, ಇಂಡಿಯಾ ಎಕ್ಸ್ಪೆಕ್ಟ್ಸ್ ಎವ್ರಿ ಮ್ಯಾನ್ ಟು ಡೂ ಈಸ್ ಡ್ಯೂಟಿ, ಎವ್ರಿ ವರ್ಡ್ ಆಫ್ ಇಟ್ ಈಸ್